ಹಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ಸಜ್ಜಿಗೆ ಮಾಡೋದು ಹೇಗೆ ಅಂತೇಳಿ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ. ಮೊದಲಿಗೆ ನೋಡಿ, ಒಂದು ಪ್ಯಾನ್ಗೆ 2 ರಿಂದ 3 ಸ್ಪೂನ್ ನಂದಿನಿ ತುಪ್ಪ ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 1-2 ಲವಂಗ, ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿ. ಸೊ ಅದನ್ನೆಲ್ಲ ಕರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡು ಅದೇ ಪ್ಯಾನಲ್ಲಿ ತುಪ್ಪ ಇರೋದಕ್ಕೆ ಒಂದು ಸ್ವಲ್ಪ ರವೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಪ್ಪದಲ್ಲಿ ರವೆನ ನಾವು ಎಷ್ಟು ಹುರ್ಕೋತೀವೋ ಅಷ್ಟು ಕೂಡ ಚೆನ್ನಾಗಿ ಸಜ್ಜಿಗೆ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನಿಲ್ಲಿ ಕುದಿಯೋ ನೀರನ್ನ ಹಾಕ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಡಿ. ನೆಕ್ಸ್ಟು ನೋಡಿ, ಒಂದು ಮಿಕ್ಸ್ ಕೊಟ್ಟಾದಮೇಲೆ ನಮ್ಗೆ ಎಷ್ಟು ಬೇಕಷ್ಟು ರವೆನ ನಂತರ ಸೇರಿಸ್ಕೋಬೇಕು. ಮೊದಲೇ ಸಕ್ಕರೆ ಎಲ್ಲ ಹಾಕ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ. ಈ ಥರ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಸಕ್ಕರೆ ಎಲ್ಲ ಕರಗಾದ್ಮೇಲೆ ಅದಕ್ಕೆ ಒಂದು 2-3 ಸ್ಪೂನ್ ಮತ್ತೆ ತುಪ್ಪ ಹಾಕ್ಕೊಳ್ಳಿ. ನಾವು ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಸಜ್ಜಿಗೆ ಆ ಫ್ಲೇವರ್ ಒಂಥರ ತುಂಬ ಚೆನ್ನಾಗಿರುತ್ತೆ. ಬಾಯಿಗಿಟ್ಟಿದ ತಕ್ಷಣ ಕರಗೋಗೋ ರೀತಿ ಇರುತ್ತೆ. ಸೊ ತುಪ್ಪ ಹಾಕ್ದಲೇ ನಾವು ಮಾಡೋಕ್ಕೋದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ. ಅದೊಂಥರ ಮುದ್ದೆ ಥರ ಆಗೋಗಿರುತ್ತೆ. ನೋಡಿ, ಒಂದು ಸ್ವಲ್ಪನೂ ಗಂಟಿಲ್ದಂಗೆ ಎಷ್ಟು ಚೆನ್ನಾಗೈತಲ್ವಾ ಸಜ್ಜಿಗೆ. ಸೊ ನೋಡಪ್ಪ, ರೆಡಿನೇ ಆಗೋಯ್ತು ಸಜ್ಜಿಗೆ. ನೆಕ್ಸ್ಟು ಕರ್ದಿರೋ ಅಂಥ ದ್ರಾಕ್ಷಿ ಗೋಡಂಬಿ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡ್ರೆ ಸಜ್ಜಿಗೆ ರೆಡಿ. ಸೊ ಯಾರಿಗೆಲ್ಲ ಬರಲ್ಲ ಅವರು ಈ ಥರ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಸ್ವಲ್ಪನೂ ಹಾಳಾಗ್ದಂಗೆ ಸಜ್ಜಿಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ನಾನು ಕೂಡ ನೋಡಿ ದೇವ್ರಿಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.